ಎಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಪ್ಲೇಟಿಂಗ್ ಮಾಡಿ ಯಾರಾದ್ರೂ ಗೆಸ್ಟ್ ಬಂದಾಗ ಕೊಟ್ಟರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಆನಿಯನ್ನು ಮತ್ತು ಲೆಮನ್ ಎಲ್ಲವನ್ನು ಇಟ್ಟು ಪ್ಲೇಟಿಂಗ್ ಮಾಡಿ ಈ ಥರ. ಹೇಗಿದೆ ಸರ್? ಸೂಪರ್ ಆಗಿದೆಯಾ? ಇವತ್ತು ಬಾಳೆ ಮೀನು ತಂದಿದ್ದೀನಿ. ಬಾಳೆ ಮೀನನ್ನು ತವಾ ಫ್ರೈ ಮಾಡೋಣ. ಇವತ್ತು ಬಾಳೆ ಮೀನ ತವಾ ಫ್ರೈ ಮಾಡೋದಕ್ಕೆ ಮೊದಲಿಗೆ ನಾವು ಏನೇನು ರುಬ್ಕೊಬೇಕು ಅಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ ಸುಮಾರು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ. ಇದ್ರ ಜೊತೆಗೆ ತುರಿದಿರೋ ಶುಂಠಿ. ಯಾಕೆ ತುರಿಬೇಕು ಅಂದರೆ ಗ್ರೈಂಡ್ ಮಾಡ್ಬೇಕಾದ್ರೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಗ್ರೈಂಡ್ ಮಾಡ್ಬೇಕಾದ್ರೆ ತುಂಬ ನೀಟಾಗಿ ಗ್ರೈಂಡ್ ಆಗುತ್ತೆ. ಶುಂಠಿಯನ್ನು ತುರಿದು ಗ್ರೈಂಡ್ ಮಾಡಿದ್ರೆ ತುರಿದಿರ್ತಕ್ಕಂಥ ಶುಂಠಿ ಹಾಕೋಣ. ಜೊತೆಗೆ ಕೊತ್ತಂಬರಿ ಸೊಪ್ಪು. ಯಾವುದೇ ಮಸಾಲೆಗೆ ಕೊತ್ತಂಬರಿ ಸೊಪ್ಪನ್ನು ಹಸಿ ಕೊತ್ತಂಬರಿ ಯೂಸ್ ಮಾಡಿದ್ರೆ ಅದ್ರ ಒರಿಜಿನಲ್ ಫ್ರಾಗ್ರೆನ್ಸು ಸಾಂಬಾರಿಗೆ ಸೇರ್ಕೊಳ್ಳುತ್ತೆ. ಮತ್ತೆ ನಾವೇನು ರುಬ್ಕೊಂತೀವಪ್ಪ ಅಂದರೆ ಮೈದಾ ಹಿಟ್ಟು. ನಮ್ಮ ಮನೇಲಿ ಮೈದಾ ಹಿಟ್ಟಿದೆ. ಒಂದು ವೇಳೆ ಮೈದಾ ಹಿಟ್ಟಿಲ್ಲ ನೀವು ಕಾರ್ನ್ ಫ್ಲೋರನ್ನು ಕೂಡ ಗ್ರೈಂಡ್ ಮಾಡ್ಬೋದು. ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಇದು ಮಸಾಲೆ ರುಚಿಯನ್ನು ಇಟ್ಕೊಳ್ಳುತ್ತೆ. ಚೆನ್ನಾಗಿ ರುಚಿ ಇಟ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಮಸಾಲೆಗೆ. ಸಾಮಾನ್ಯವಾಗಿ ಕೆಲವರು ಜೊತೆಗೆ ಹುಣಸೆಹಣ್ಣು ಸಾರು ಮಾಡಬೇಕು, ಮಸಾಲೆ ಮಾಡಬೇಕು, ಏನು ಮಾಡ್ಬೇಕಾದ್ರೆ ಹುಳಿ ಜಾಸ್ತಿ ಬೇಕಾಗುತ್ತೆ. ಹುಣಸೆಹಣ್ಣು ರಸ ಮಾಡ್ಕೊತಾರೆ. ಆದರೆ ನಾವು ಹುಣಸೆಹಣ್ಣನ್ನು ನೆನೆಸಿಟ್ಟು ಡೈರೆಕ್ಟ್ ಹುಣಸೆಹಣ್ಣನ್ನು ಗ್ರೈಂಡ್ ಮಾಡ್ತೀವಿ. ಇದು ಹುಣಸೆಹಣ್ಣಿನ ಅಸಲಿ ಸ್ವಾದ ಏನಿದೆ, ಅಸಲಿ ರುಚಿ ಕೊಡುತ್ತೆ ನಮಗೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊತೀನಿ. ವಿಡಿಯೋದಲ್ಲಿ ತೋರಿಸಿದ್ದೆ ನಾವು ಈ ಉಪ್ಪನ್ನು ಅಂದರೆ ಸಮುದ್ರದ ಉಪ್ಪು, ಬ್ರೌನ್ ಉಪ್ಪು, ರಾ ಸಾಲ್ಟ್ ಅಂತ ಏನು ಹೇಳ್ತಾರೆ, ರಾ ಸಾಲ್ಟ್ನ ಹಾಕ್ತಾ ಇದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ರಾ ಸಾಲ್ಟ್. ಸುಮಾರು ಒಂದು 1/4 kg ಮೀನನ್ನು ಹಾಕೊಂಡಿರೋದ್ರಿಂದ ಕಡಿಮೆ ಹಾಕೊತೀವಿ. ಸ್ವಲ್ಪ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ನಾನೀಗ ಬೆರೆಸ್ತಾ ಇದ್ದೀನಿ. ಇಷ್ಟು ಐಟಮ್ಗಳನ್ನು ಗ್ರೈಂಡ್ ಮಾಡಿಬಿಟ್ಟು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಬೇಕು. ಯಾಕೆಂದರೆ ಫಿಶ್ಗೆ ಇದು ಕಚ್ಕೊಬೇಕಾಗುತ್ತೆ. ಹಂಗಾಗಿ ಇದನ್ನು ಪೇಸ್ಟ್ ಮಾಡ್ತೀನಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕೋಣ. ಅರಿಶಿಣ ಹಾಕಬೇಕು. ಗರಂ ಮಸಾಲ, ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿಯನ್ನು ನಾವು ಬಳಸಿದ್ದೀವಿ. ಪುಡಿ, ಧನಿಯಾ ಪುಡಿಯನ್ನು ಹಾಕೊಳ್ಳೋಣ. ನಾವು ಮಸಾಲೆಯನ್ನು ಯಾವ ರೀತಿ ಕಂಟೆಂಟ್ ಅಥವಾ ಕ್ವಾಂಟಿಟಿ ಹಾಕೊತೀವಿ ಆ ರೀತಿ ನಮಗೆ ರುಚಿ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಮುಚ್ಚಳ ಹಾಕಿ ಗ್ರೈಂಡ್ ಮಾಡ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊತೀನಿ ನೋಡಿ. ಫಿಶ್ಗೆ ಅಪ್ಲೈ ಮಾಡ್ತಕ್ಕಂಥ ಮಸಾಲ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದನ್ನು ಈಗ ಫಿಶ್ಗೆ ಅಪ್ಲೈ ಮಾಡ್ತೀನಿ. ಮಸಾಲವನ್ನು ಕೈಗೆ ತೆಗೆದುಕೊಂಡು ಈ ರೀತಿ ಫಿಶ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಆ ಥರ ನೀಟಾಗಿ ನಾವು ನಾರ್ಮಲಾಗಿ ಬೊಂಡ ಬಜ್ಜಿ ಮಾಡ್ಬೇಕಾದ್ರೆ ಎದ್ಬಿಟ್ಟು ಏನು ಮಸಾಲೆ ಒಳಗಡೆ ಬೊಂಡ ಬಜ್ಜಿ ಮೆಣಸಿನ್ಕಾಯಿ ಎದ್ಬಿಟ್ಟು ಹಾಕ್ತೀವಿ. ಆದರೆ ಇದು ಆ ಥರ ಮಾಡೋಕ್ಕಾಗಲ್ಲ. ನೀಟಾಗಿ ಅಪ್ಲೈ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಫಿಶ್ಗಳಿಗೂ ಅಪ್ಲೈ ಮಾಡಿ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು. ಅದು ಒಂದಕ್ಕೊಂದು ಅಡ್ಜಸ್ಟ್ ಆಗಿ ಸೆಟ್ ಆಗಬೇಕು. ನೀವು KFC ಸ್ಟೈಲ್ ಚಿಕನ್ ಮಾಡಬೇಕಾದ್ರೂ ಅಷ್ಟೇ ಒಂದು ಗಂಟೆಗಳ ಕಾಲ ನೀವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಅದನ್ನು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಇದು ಕೂಡ ನಾವು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ಅದು ನೀಟಾಗಿ ಅಪ್ಲೈ ಮಾಡ್ಕೊಬೇಕು, ಸ್ವಲ್ಪನೂ ಗ್ಯಾಪ್ ಬಿಡ್ದಂಗೆ. ನೋಡಿ 6 ಪೀಸು ಬಾಳೆ ಮೀನಿದೆ. ಇಲ್ಲಿ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಇದನ್ನು ಈಗ 1-2 ನಿಮಿಷ ಫ್ರಿಡ್ಜಲ್ಲಿ ಇಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟು ಫ್ರೀಸ್ ಮಾಡ್ತೀನಿ. ಫ್ರೀಸರಲ್ಲಿ ಇಡ್ತೀನಿ. 1 ಅವರ್ ಇದನ್ನು ಡ್ರೈ ಮಾಡಬೇಕು. ಆದರೆ ಫ್ರೀಸರಲ್ಲಿ ಇಡೋದ್ರಿಂದ 1 ಅವರ್ ಡ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಒಂದು 10 ನಿಮಿಷ ಫ್ರೀಸರಲ್ಲಿ ಇಡ್ತೀನಿ. ಆಮೇಲೆ ಹೊರಗಡೆ ತಗೊಂಡು ಇದನ್ನು ಏನು ಮಾಡಬೇಕು ಅಂತೇಳಿ ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ರವೆ ತೊಗೊಂಡಿದ್ದೀನಿ. ಈಗ ಸಣ್ಣ ರವೆ ಇದು. ಬೇಕು ಅಂದರೆ ನೀವು ಫ್ರೈ ಮಾಡ್ಕೊಳ್ಳಿ, ಇಲ್ಲ ರಾಗಿ ಕೂಡ ಮಾಡ್ಬೋದು. ರವೆ ಉರಿದೇ ಕೂಡ ಮಾಡಬಹುದು. ಈ ರವೆಗೆ ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ತೀನಿ. ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಒಂದೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿದು. ಒಂದಕ್ಕೊಂದು ಮಸಾಲೆ, ಉಪ್ಪು ಹಾಗೂ ರವೆ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಸ್ಪೂನ್ನಲ್ಲೇ ಕೂಡ 1-2 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದಕ್ಕೊಂದು ನೀಟಾಗಿ ಬೆರೆಸ್ತೈತೆ. ಈ ಥರ ಬೆರೆಯೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಏನು ಫ್ರೀಸರಲ್ಲಿ ಇಟ್ಟಿದ್ದೀವಿ ಫಿಶ್ಶು, ಆ ಫಿಶ್ಗೆ ಅಪ್ಲೈ ಮಾಡ್ತೀನಿ. ಈಗ ಇನ್ನೂ ಒಂದು 20 ನಿಮಿಷ ಆಗಿದೆ ಫ್ರೀಸರಲ್ಲಿಟ್ಟು. ಇನ್ನೊಂದು 10 ನಿಮಿಷ ಆಗಲಿ. ಅದಾದಮೇಲೆ ತೊಗೊಂಡಿದ್ದನ್ನು ಅಪ್ಲೈ ಮಾಡ್ತೀನಿ. ಅರ್ಧ ಗಂಟೆ ಆಯಿತು ನಾನು ಫ್ರೀಸರಲ್ಲಿಟ್ಟು. ಈಗ ಫ್ರೀಸರಿಂದ ತಗೊತೀನಿ. ಸೆಟ್ ಆಗಿದೆ ಅಂತ ಅಂದ್ಕೊತೀನಿ. ಸೆಟ್ ಆಗಿದೆ. ಈ ಫ್ರೀಸರ್ನ ತಗೊಂಡು ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಇದು ಫ್ರೀಸರ್ನ ತಗೊತಾ ಇದ್ದೀನಿ. ತವಾ ಫ್ರೈ ಮಾಡ್ತೀನಿ. ಇವಾಗ ತವಾ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್, ನಾನು ಆಗಲೇ ನೆನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾವು ಆಯಿಲ್ ತುಂಬ ಕಡಿಮೆ ಬಳಸ್ತೀವಿ ಅಂತ. ಗಾಣದ ಎಣ್ಣೆ ಆಗಿರೋದ್ರಿಂದ ಆ ತವಾ ಕಾಯ್ತಾ ಇದೆ. ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ. ಇಷ್ಟೇ ಎಣ್ಣೆಯಲ್ಲಿ ಇವತ್ತು ಫುಲ್ಲು ರವಾ ಫ್ರೈನ ಕಂಪ್ಲೀಟ್ ಮಾಡ್ತೀನಿ. ಎಣ್ಣೆ ಕಾಯ್ದೈತೆ. ಈಗ ಇಲ್ಲಿ ಇಟ್ಕೊಂಡಿರ್ತಕ್ಕಂಥ ಫಿಶ್ ಏನು ಫ್ರೀಸ್ ಆಗಿದೆ, ಈ ಒಂದು ಫಿಶನ್ನ ರವಾದಲ್ಲಿ
ಫ್ಲಿಪ್ ಮಾಡಬೇಕು, ಅಂದರೆ ಎತ್ಕೊಬೇಕು ಇದನ್ನು. ರವಾದಲ್ಲಿ ಎತ್ಕೊಂಡು ರವಾದಲ್ಲಿ ಈ ಥರ 1 ಮತ್ತು 2 ಕಡೆ ಹಿಂಗೆ ಡಿಪ್ ಮಾಡಿಬಿಟ್ಟು ಇದನ್ನು ತವಾದ ಮೇಲೆ ಹಾಕಬೇಕು. ಒಂದು ಸರಿಗೆ ತವಾದಳು ಫಿಶ್ ಚಿಕ್ಕದಾಗಿದ್ದರೆ 4ರಿಂದ 5 ಹಾಕ್ಬೋದು, ಅಥವಾ 3 ಹಾಕಿದ್ರೆ ಬೆಸ್ಟ್. ಯಾಕೆಂದರೆ ನೀಟಾಗಿ ಫ್ಲೇಮ್ ಎಲ್ಲ ಕಡೆ ಹೋಗಬೇಕು, ಬೇಯಬೇಕು. ಅಂದರೆ 3 ಅಥವಾ 4 ಹಾಕ್ಕೊಂಡು ಬೇಯಿಸ್ಬೇಕು. ನೋಡಿ ಸ್ಮೆಲ್ ಬರ್ತಾ ಇದೆ, ಕ್ರಿಸ್ಪಿಯಾಗಿ ಚಿಟಿ ಅಂತ ಐತೆ, ತುಂಬ ಚೆನ್ನಾಗಿ ಬೇಯುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಇದನ್ನು. ಇಲ್ಲಿ ರವಾ ಫ್ರೈ ಆಗ್ತಾ ಇರೋದು ಸೌಂಡ್ ಬರ್ತಾ ಇರೋದು. ರವಾ ಫ್ರೈ ಆಗೋದ್ರ ಜೊತೆಗೆ ಮೀನು ಕೂಡ ಬೇಯ್ತಾ ಇರುತ್ತೆ. ಸುಮಾರು 3 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಸೈಡು ಫ್ರೈ ಆಗ್ತಾ ಇರುತ್ತೆ. 3 ನಿಮಿಷ ಆದಮೇಲೆ ಇದನ್ನು ಫ್ಲಿಪ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇನ್ನೊಂದು 3 ನಿಮಿಷ ಇದನ್ನು ಎಲ್ಲ ಹೂವನ್ನು ಕೂಡ ಎಲ್ಲ ಫಿಶ್ಗಳೇನಿದೆ ಎಲ್ಲ ಫಿಶ್ನ ಫ್ಲಿಪ್ ಮಾಡಬೇಕು. ಒಂದು 3 ನಿಮಿಷ ಆದಮೇಲೆ, ಅಂದರೆ ಒಂದು ಭಾಗಶಃ ಬೆಂದಿರಬೇಕು. ಅಂದರೆ ರವೆ ಕಂಪ್ಲೀಟಾಗಿ ಸೀದ್ರೆ ಒಂದು ಚೂರು ರುಚಿ ಇರೋದಿಲ್ಲ, ಫಿಶ್ ರುಚಿ ಪೂರ್ತಿ ಹಾಳಾಗುತ್ತೆ. ರವೆ ಕಂಪ್ಲೀಟಾಗಿ ಸೀದೆ ಇರೋ ಥರ ಒಂದು ಈಗ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಹೆಂಗೆ ಫ್ರೈ ಆಗಿ ಉಟ್ಕೊತೀವೋ ಅಷ್ಟು ರವೆ ಸೀದ್ರೆ ಸಾಕಾಗುತ್ತೆ. ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಹೋಗಬೇಕು. ಲೋ ಫ್ಲೇಮಲ್ಲೇ, ಫ್ಲೇಮ್ ಜಾಸ್ತಿ ಆದರೆ ಬೇಗ ಸೀದೋಗ್ಬಿಡುತ್ತೆ, ಬೇಗ ಬೇಯೋದಿಲ್ಲ. ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದರೆ ಇದು ರುಚಿ ಮಾತ್ರ ಅದ್ಭುತವಾದ ರುಚಿ ಬರುತ್ತೆ. ಒಂದು 5ರಿಂದ 7 ನಿಮಿಷ ಆಗಿದೆ. ನೋಡೋದಕ್ಕೆ ಬೆಂದಿದೆ ಅಂತ ಅನ್ನಿಸ್ತಾ ಇದೆ. ಚೆಕ್ ಮಾಡ್ತೀನಿ ಯಾವ ಥರ ಬೆಂದೈತಾ ಇಲ್ವೋ ನೋಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಮೆತ್ತಗಿದೆ, ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ. ನೋಡಿ, ಫಿಶ್ ತವಾ ಫ್ರೈ, ಬಾಳೆ ಮೀನಲ್ಲಿ ಮಾಡಿರ್ತಕ್ಕಂಥ ಫಿಶ್ ತವಾ ಫ್ರೈ ಬೆಂದಿದೆ, ರುಚಿಯಾಗಿದೆ. ಇದನ್ನು ಊಟದ ಜೊತೆ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ. ಮಿಕ್ಸ್ ಮಾಡಿ ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನಮಗೆ ಸೀದೋಗಿದೆಯೇನೋ ಅಂತ ಅನಿಸುತ್ತೆ ನೋಡೋದಕ್ಕೆ, ಆದರೆ ಇದು ರವೆ ಮಾತ್ರ ಏನು ಮೇಲ್ಭಾಗ ರವೆ ಇರುತ್ತೆ, ರವೆ ಫ್ರೈ ಆಗಿರೋದು. ಇದನ್ನು ಊಟದ ಜೊತೆ ತಿಂತಾಯಿದ್ರೆ ಮಾತ್ರ ಅದ್ಭುತವಾಗಿದೆ. ಇದನ್ನು ಕೂಡ ಇವತ್ತು ನನ್ನ ಮಗ ಟೇಸ್ಟ್ ಮಾಡ್ತಾನೆ, ಯಾವ ಥರ ಐತೆ ಅಂತ ಹೇಳ್ತಾನೆ ಸ್ನೇಹಿತರೆ. ಎಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಪ್ಲೇಟಿಂಗ್ ಮಾಡಿ ಯಾರಾದ್ರೂ ಗೆಸ್ಟ್ ಬಂದಾಗ ಕೊಟ್ಟರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಆನಿಯನ್ನು ಮತ್ತು ಲೆಮನ್ ಎಲ್ಲವನ್ನು ಇಟ್ಟು ಪ್ಲೇಟಿಂಗ್ ಮಾಡಿ ಈ ಥರ ಇವತ್ತು ಕೂಡ ಇದನ್ನು ನನ್ನ ಮಗ ಟೇಸ್ಟ್ ಮಾಡ್ತಾರೆ. ನೋಡೋಣ, ಅವ್ರಿಗೆ ಕೊಡ್ತೀನಿ, ಯಾವ ಥರ ಇಷ್ಟಪಡ್ತಾರೆ ನೋಡ್ತೀನಿ. ತವಾ ಫ್ರೈ ನನ್ನ ಮಗ ಅಚ್ಯುತ್ ರಾಜರತ್ನ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್? ಸೂಪರ್ ಆಗಿದೆಯಾ? ಏನು ಹೇಳ್ತೀರಾ?